ಯಮೋಯ್ ಒತ್ತಾಯ್ತು ಕಣಮ್ಮ ಬಿರ್ನೆ ತಗೊಂಬಾರಮ್ಮ ತಿಂಡಿನ. ಅಲ್ಲ 8:45 ಆಯ್ತು ಕಣಮ್ಮ, ಪ್ರೇಯರ್ಗೆ ಲೇಟ್ ಆಗುತ್ತೆ ಕಣಮ್ಮ. ಬಿರ್ನೆ ತಗೊಂಬಾರಮ್ಮ ತಿಂಡಿನ. ಈ ಅಮ್ಮನ್ ನೋಡು ಇಷ್ಟೊತ್ತಾದ್ರೂ ತಗೊಂಬರ್ಲಿಲ್ಲ. ನಾನು ಹೋಗ್ಬಿಡ್ತೀನಿ ನೋಡಿ, ಇವಾಗ್ಲೇ ಹೇಳ್ತಿದ್ದೀನಿ. ಯಾಕ್ಲ ಪಾಪ ಹಂಗಾಡ್ತೀಯ? ತಡಿಯೋ ಒಂದ್ರೇಟು. ಇನ್ನು 8:45ಗೆ ಇಷ್ಟು ಬೇಗ ನಿನ್ಗೆ ಅರ್ಜೆಂಟ್ ಆಗ್ಬಿಟ್ಟೈತಾ? ತಡಿ ಒಂದ್ರೇಟು. ನೀನ್ ಮಾತ್ರ ಒಂದೊಂದ್ ದಿವಸ 10 ಗಂಟೆ ಆದ್ರೂ ಇಲ್ಲೇ ಕುಂತಿರ್ತೀಯ. ಅಲ್ಲ 8:45ಗೆ ತಿಂಡಿ ಮಾಡ್ಕೊಡಮ್ಮ ಅಂತಾನೆ. ತಡಿ ಒಂದ್ರೇಟ್ ಆಯ್ತು, ನೀನ್ ಕೊಟ್ಟೆ ತಡಿ. ತಿನ್ಕೊಂಡು ಹೋಗುವಂತೆ ಅದ್ಯಾಕೆ ಹಿಂಗ ಆಡ್ತೀಯ? ಅಮ್ಮನ್ ನೋಡು, ನೆನ್ನೆನೆ ಹೇಳಿರಲ್ವೇನಮ್ಮ ನಿನಗೆ ಬಿರ್ನೆ ತಿಂಡಿ ಮಾಡ್ಕೊಡಮ್ಮ ಅಂತ. ತಿಂಡಿ ತಿನ್ಕೊಂಡು ಹೋಗ್ಬೇಕು, ಬಿರ್ನೆ ಕೊಡಮ್ಮ. ಒತ್ತಾಯ್ತು ನನ್ಗೆ. ನೀನೇನೋ ಹೇಳ್ತೀಯ. ಸ್ಕೂಲ್ ತ ಹೋಗೋಷ್ಟೊತ್ತಿಗೆ 9:30 ಆಗೋದು ಗೊತ್ತಾ ನಿನ್ಗೆ? ಬಿರ್ನೆ ಹೋಗ್ಬೇಕು, ಕೊಡಲಿ. ಓಯ್ ಕೊಡಮ್ಮ, ಒತ್ತಾಯ್ತು. ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಸ್ಕೂಲ್ ನಲ್ಲಿ ಮುಂದಿನ ವಾರ ಸ್ಪೋರ್ಟ್ಸ್ ಐತೆ. ಸ್ಪೋರ್ಟ್ಸ್ಗೆ ಡೈಲಿ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಬೇಕು, ಬಿರ್ನೆ ಹೋಗ್ಬಿಟ್ಟು. ಇಲ್ಲ ಅಂದ್ರೆ PT ಮೇಸ್ಟ್ರು ಬೈತಾರೆ, ನಿನ್ಗೇನ್ ಗೊತ್ತು? ಕೊಡಿಲಿ ರಪ್ನೆ ಇಲ್ಲಿ. ತಿಂಡಿ ತಿನ್ಕೊಂಡು ಹೋಗ್ತೀನಿ, ಕೊಡಮ್ಮ. ಲೋ ಸುನಿಲ, ಇನ್ನು ಏನ್ಲ ಮಾಡ್ತಿದ್ಯಾ? ಬರಲ್ವೇನೋ ಸ್ಕೂಲಿಗೆ? ಅಲ್ಲೇ ಒತ್ತಾಯ್ತು ಕಣಲು. ಬಾರಲ್ಲೋ ಬಿರ್ನೆ ಹೋಗಣ. ನಾನಿನ್ನು ನೀನ್ ಹೋಗಿರ್ತೀಯ ಅನ್ಕೊಂಡು ಬಂದೆ ಕಣೋ. ನೀನಿನ್ನು ಮಂತವ್ಲದಿಯ ಇನ್ನೂ. ಬಿರ್ನೆ ಬಾರಲ್ಲೋ, ಬ್ಯಾಗ್ ತಗೊಂಡ್ ಬಾರ, ಒತ್ತಾಯ್ತು ಹೋಗಣ. ಲೋ ನನ್ನ ಮಗನೇ ಚಂದು, ತಡಿ ಒಂದ್ರೇಟು. ಅದ್ಯಾಕೆ ಹಿಂಗ ಆಡ್ತೀಯ? ಇನ್ನು ನಮ್ಮ ಅಮ್ಮಯ್ಯ ತಿಂಡಿ ಮಾಡಿಲ್ ಕಣೋ, ಇವತ್ತೊಂಚೂರು ಲೇಟ್ ಆಯ್ತು. ಇನ್ನು ತಿಂಡಿ ಮಾಡಿಲ್ಲ ಕಣ. ತಡಿಯ, ಇನ್ನೇನ್ ತಿಂಡಿ ಮಾಡ್ಕೊಂಡ್ ಬರುತ್ತೆ ನಮ್ಮಮ್ಮ. ತಿಂಡಿ ತಿನ್ಕೊಂಡು ಹೋಗೋಣಂತೆ, ತಡಿ ಒಂದ್ ನಿಮಿಷ. ಅದ್ಯಾಕೆ ಹಿಂಗ ಅರ್ಜೆಂಟ್ ಮಾಡ್ತೀಯ? ಓ ನನ್ನ ಮಗನೇ ಸುನಿಲ, ಹೋಗಲ್ಲದಲ್ಲೋ. ನೀನೇನ್ಲ ನೀನು ಇನ್ನು ತಿಂಡಿ ತಿಂದಿಲ್ವೇನೋ? ಅಲ್ಲ 9 ಗಂಟೆ ಆಯ್ತು. ಸ್ಕೂಲ್ ತ ಹೋಗೋಷ್ಟೊತ್ತಿಗೆ 9:30 9:45 ಆಗೋಯ್ತೆ. ಮೇಷ್ಟ್ರ ತಾವ್ ಮಕ್ಕಳಿಸ್ಕೋಬೇಕಣಲ್ಲೋ. ಹೋಗಪ್ಪ ಸ್ವಾಮಿ, ನಾನು ಹೋಗಿರ್ತೀನಿ. ನೀನ್ ಬಾ ಹಿಂದ್ಲಿಂದ ತಿಂಡಿ ತಿನ್ಕೊಂಡು. ಸರಿನಾ? ನಾನು ಹೋಗ್ತೀನಿ ಕಣಪ್ಪ ಸ್ವಾಮಿ. ನನ್ನ ಕೈಲಂತೂ ಬಯಸ್ಕೊಳಕ್ ಆಗಲ್ಲ ಮೇಷ್ಟ್ರ ಕೈಲಿ. ನಾನು ಹೋಗ್ತೀನಿ. ನೀನ್ ಬಾ, ತಿಂಡಿ ತಿನ್ಕೊಂಡ್ ಬಾ. ಲೋ ನನ್ನ ಮಗನೇ ಚಂದು, ಸರಿ ಬಿಡು, ಆಯ್ತು ಹೋಗು, ಇರ್ಲಿ. ನಮಗೂ ಟೈಮ್ ಬರುತ್ತೆ. ಅಪರೂಪಕ್ಕೊಂದ್ ದಿವಸ ನಾನು ಲೇಟ್ ಮಾಡಿರೋದಕ್ಕೆ ಹಿಂಗಂತೀಯ? ದಿನಾಲೂ ಈ ನನ್ನ ಮಗ ಲೇಟ್ ಮಾಡಿದಾಗ ನಾನು ಇವನಿಂದ ಮೇಷ್ಟ್ರ ಕೈಲೆಲ್ಲ ಬಯಸ್ಕೊಂಡು ಇವನ್ ಜೊತೆನೆ ಹೋಗ್ತಿದ್ದೆ. ಇವಾಗ ಮಾತ್ರ ನನ್ನ ಮಗ ನನಗ್ ಮಾತ್ರ ನಾನು ಹೋಗ್ತೀನಿ ಅಂತ ಹೇಳ್ತಿದ್ದಾನ. ಸರಿ ಬಿಡು, ಆಯ್ತು ಹೋಗು. ನಾಳೆಯಿಂದ ನನ್ಗೇನಾದ್ರು ಕರಿ ನಿನ್ ಜೊತೆ. ಆಮೇಲೆ ಇರೋದು ಹುಟ್ಟು ಇಟ್ಕೊಳ್ಳ ನೀನು. ಇನ್ನಂತ ಮೋಸ್ಕರ್ ನನ್ ಮಗ ಇನ್ ಯಾರು ಇಲ್ಲ ಬಿಡು. ನಾನು ಏನೋ ಅನ್ಕೊಂಡಿದ್ದೆ ನಿನ್ಗೆ ಫ್ರೆಂಡ್ ಅಂತ. ಫ್ರೆಂಡ್ ಇವನ್ ಸೀಮೆಗಿಲ್ದ ನನ್ ಮಗ ಇವನು. ಹೋಗಲ್ಲ ಹೋ ಇವನ. ಲೋ ನಿನ್ಗೆ ಹೇಳೋದು ಅರ್ಥ ಆಗ್ತಿಲ್ವೋ ನಿನ್ಗೆ? ಲೋ ಏನ್ ಗೊತ್ತಾ? ಮೇಷ್ಟ್ರು ಕೊಟ್ಟಿದ್ರಲ್ಲೋ ಶನಿವಾರ ಹೋಮ್ವರ್ಕ್ ಕೊಟ್ಟಿದ್ರು ನೋಡು, ಸಮಾಜದ್ದು. ಅದು ಹೋಮ್ವರ್ಕ್ ಬರ್ಕೊಂಬಂದಿಲ್ಲ ಕಣೋ ನಾನು. ಕ್ವಶನ್ ಆನ್ಸರು ಅಲ್ಲೇ ಮೇಷ್ಟ್ರು ಫಸ್ಟ್ ಪೀರಿಯಡ್ನೇನೆ ಸಮಾಜದ ಮೇಷ್ಟ್ರು ತಗೊಳೋದು. ಬಿರ್ನೆ ಹೋಗ್ಬಿಟ್ಟು ಬೇಗ ಹೋಗ್ಬಿಟ್ಟು ಒಂಚೂರು ಸ್ಕೂಲ್ ತಾವಲನ್ನ ಬರ್ಕೊಂಡದಿ ಕಣೋ. ನಾನು ಹೋಮ್ವರ್ಕ್ ಬೇರೆ ಬರ್ದಿಲ್ಲ, ಮತ್ತೆ ಮೇಷ್ಟ್ರ ಕೈಲಿ ಬೊಯ್ಸ್ಕೊಳಕ್ ಆಗಲ್ಲ ನನ್ನ ಕೈಲಿ. ನಿನ್ಗೆ ಹೇಳೋದು ಅರ್ಥ ಆಗ್ತಿಲ್ವ ನಿನ್ಗೆ? ಇಲ್ಲ ಅಂದ್ರೆ ಬೇಕಾದ್ರೆ ನಿನ್ ಜೊತೆ ಬರ್ತಿದ್ದೆ ಕಣೋ. ಲೋ ಚಂದು, ಹೋಮ್ವರ್ಕ್ ಕೊಟ್ಟಿದ್ರೇನು ಶನಿವಾರ? ಲೋ ಹೂ ಕಂಡ್ಲ ಚಂದು, ನಾನು ಮರ್ತೋಗ್ಬಿಟ್ಟೆ ಕಣೋ. ನಾನು ಬರ್ದಿಲ್ಲ. ಏನ್ಲ ಮಾಡೋದು? ಈಗ ಬೇರೆ ಹೊಸ್ತಾಗ್ ಬಂದಿರೋದ್ ಮೇಷ್ಟ್ರು ಕಣೋ, ಅವ್ರು ಸಮಾಜದ ಮೇಷ್ಟ್ರು. ಥೋ, ಅವ್ರ ಕೈಲಿ ಎಷ್ಟು ಬಯಸ್ಕೊಳೋದು ಏನ ಕಣ? ಏನ್ಲ ಮಾಡೋದೀಗ? ನಾನು ಬರ್ದಿಲ್ಲ ಕಣೋ ಚಂದು. ಥೋ, ನಾನ್ ಹಾಳಾದವನು. ಆಟ ಆಡ್ಕೊಂಡು ಎಲ್ಲ ಮರ್ತೋಗ್ಬಿಟ್ಟಿನಿ ಕಣೋ. ಶನಿವಾರ ರಜೆ ಐತೆ, ಭಾನುವಾರ ರಜೆ ಐತೆ ಅಂತ. ಏನ್ಲ ಮಾಡೋದೀಗ? ಓ ತಲೆ ಕೆಡ್ಸ್ಕೊಬೇಡ ನಡಿಯ. ಅದ್ಯಾಕೆ ಹಿಂಗ ಆಡ್ತೀಯ? ಬರೀ 5 ಕ್ವಶನ್ ಆನ್ಸರ್ ಅಷ್ಟೇ ಅಲ್ವೆಲ್ಲ. ನಡಿ, ಬಿರ್ನೆ ಹೋಗ್ಬಿಟ್ಟು ಬರಿಬೋದು ನಡಿಯವು. ಬಿರ್ನೆ ಹೋಗ್ಬಿಟ್ಟು ಬರ್ಕೋಬಹುದು ಅಲ್ಲೇನೇನೆ. ಒಂದ್ 5 ನಿಮಿಷಲ್ಲಿ ಆಗ್ಬಿಡುತ್ತೆ. ಇನ್ನು 8:45 ಕಳ್ಳೆ. ಇನ್ನು ಟೈಮ್ ಐತ್. ನಡಿ, ಬಿರ್ನೆ ಹೋಗ್ಬಿಟ್ಟು ಅಲ್ಲೇನೇನು ಹೋಮ್ವರ್ಕ್ ಮಾಡ್ಕೊಳಂತೆ. ನಡಿ ಕಣಲು ಚಂದು, ಬಿರ್ನೆ ನಡಿ ಹೋಗೋಣ. ಬಿರ್ನೆ ಹೋಗ್ಬಿಟ್ಟು ಅಲ್ಲೇನೇನೆ ಸ್ಕೂಲ್ನ ಕುತ್ಕೊಂಡ್ಬಿಟ್ಟು ಮೇಷ್ಟ್ರು ಬರಕ್ಕಿಂತ ಮುಂಚೆನೇನೆ ಇನ್ನು ಪ್ರೇಯರ್ ಸ್ಟಾರ್ಟ್ ಆಗುತ್ತೆ ನೋಡು. ಅದಕ್ಕಿಂತ ಮುಂಚೆನೇನೆ ಬಿರ್ನೆ ಬರ್ಕೊಂಡ್ಬಿಡ ನಡಿಯೋ. ಮೇಷ್ಟ್ರ ಕಲ್ಲಿ ಬಯಸ್ಕೊಳಕ್ ಆಗಲ್ಲ. ಮೊದ್ಲೇನೇ ನಾನ್ ಸ್ಕೂಲ್ ಲೀಡರ್ ಬೇರೆ ಆಗಿದ್ದೀನಿ. ಸ್ಕೂಲ್ ಲೀಡರ್ ನೀನೇ ಬರ್ಕೊಂಬಂದಿಲ್ಲ ಅಂತ ಬೈದು ಮತ್ತೆ ಪಿಂಕಿ ಲೀಡರ್ ಮಾಡೋರು ನಡಿಯೋ. ಮತ್ತೆ ನೀನಾರು ನೆನ್ಪ್ ಮಾಡೋದಲ್ವಲ್ಲ ನೆನ್ನೆ. ನಾನೇನೋ ಮರ್ತೋಗ್ಬಿಟ್ಟೆ ಕಣಪ್ಪ. ನೀನಾರು ನೆನ್ಪ್ ಮಾಡ್ದಂಗೆ ಇವಾಗ ಬೇರೆ ಹೇಳ್ತಿದ್ಯಾ ಬಂದ್ಬಿಟ್ಟು. ನಡಿ ಹೋಗೋಣ ಬಿರ್ನೆ. ಲೋ ಚಂದು, ಬಿರ್ನೆ ಬುಕ್ ಕೊಡ, ಇಲ್ಲಿ ಗುರ್ತಾಕೊಂಡಿರೋದು. ನಾನು ಗುರ್ತಾಕೊಂಡಿಲ್ಲ ಕಣೋ. ನಿಂದೆ ಬುಕ್ ಕೊಡಲಿ, ಇಬ್ರಾಳದು ನೋಡ್ಕೊಂಡ್ ಬರೆಯೋದಂತೆ ಬಿರ್ನೆ. ಯಾರು ಬರಕ್ಕಿಂತ ಮುಂಚೆನೆ ಬಿರ್ನೆ ನೋಡ್ಕೊಂಡ್ ಬರದ್ ಬಿಡೋದ್ ಕೊಡಲಿ. ಪಿಂಕಿ ಬಂದ್ರೆ ಏನಿಲ್ಲ, ಮತ್ತೆ ಮೇಷ್ಟ್ರ ಮುಂದೆ ಚಾಡಿ ಹೇಳ್ತಾಳ ಕಣೋ. ಸ್ಕೂಲ್ ನಲ್ಲಿ ಬಂದ್ಬಿಟ್ಟು ಹೋಮ್ವರ್ಕ್ ಮಾಡ್ತಿದ್ರು ಸರ್ ಇವರು. ನೆನ್ನೆ ಊರಲ್ಲಿ ರಜೆ ಇದ್ರು ಏನು ಮಾಡ್ಕೊಂಡಿಲ್ಲ, ಆಟ ಆಡ್ಕೊಂಡ್ಬಿಟ್ಟು ಬೆಳಗ್ಗೆ ಇವಾಗ ಬಂದ್ ಬರೀತಿದ್ರು ಅಂತ ಮೇಷ್ಟ್ರಿಗೆ ಚಾಡಿ ಹೇಳ್ತಾಳ ಕಣ. ಹೋಮ್ವರ್ಕ್ ಅಂದ್ರೆ ಮನೇಲೇನೆ ಮಾಡ್ಬೇಕು, ಇಲ್ಲಿ ಮಾಡಂಗಿಲ್ಲ. ಕೊಡ್ಲಿ, ಅವಳು ಬಂದು ನೋಡ್ಕೊಳಕ್ಕಿಂತ ಮುಂಚೆನೆ ಬಿರ್ಬಿರ್ನ ಬರೆದ್ ಬಿಡೋಣ. ತಗೊಂಬಾರ ಇಲ್ಲಿ. ಇನ್ನು ಏನ್ ಮಾಡ್ತಿದ್ಯಾ? ಲೋ ಸುನಿಲ, ನೀನೇನ್ಲ ನೀನು ಚಿಕ್ಕ ಪಿಳ್ಳೆಯಿಂದ ಹೆದರ್ತಿಯಲ್ಲೋ. ಬಾರ, ನೀನ್ ಚೆನ್ನಾಗಿ ಹೇಳ್ತೀಯ ನೀನು. ಏನಾರು ಹೇಳಿ ಅವಳು ಐತೆ ಅವಳಿಗೆ. ಅವಳ್ದು ಯಾಕ ಅತಿ ಆಯ್ತು ಕಳ್ಳ. ನೀನ್ ತಾನೇ ಸ್ಕೂಲ್ ಮಾನಿಟರು. ನೀನೇನೆ ನಾವೇನೇನೆ ಏನಾದ್ರೂ ರಿಟರ್ನ್ ಹೇಳ್ಬಿಟ್ರೆ ಆಯ್ತು ಅವಳ ಮೇನೆಲ್ಲನೆ. ತಿರ್ಗಾ ನಮ್ಮೇನೆಲ್ಲಾನು ಹೇಳಕ್ ಬಂದ್ರೆ ಅಷ್ಟೇನೇನೆ. ನೀನ್ ಮಾನಿಟರ್ ಆಗ್ಬಿಟ್ಟು ಅವಳಿಂದ ಹೆದರ್ತಿಯಲ್ಲೋ ಸುನಿಲ. ನಾನೇನಾದ್ರೂ ಮಾನಿಟರ್ ಆಗ್ಬೇಕಿತ್ತು, ಆಮೇಲೆ ಇತ್ತಿತ್ತು ಮಾರಿ ಹಬ್ಬ.
ನೀನು ಎದ್ರ ಪುಕ್ಲಕ್ಕಲ್ಲ, ನೀನು ಎದುರ್ತಿದ್ಯಾ ನೀನು? ಲೋ ನನ್ನ ಮಗನೇ ಚಂದು, ಡವ್ ಮಾಡಿದ್ ಸಾಕು ಕೊಡ್ಲಿ. ಅವಳು ಬಂದಾಗ ಈ ನನ್ನ ಮಗ ಉಸಿರೇ ತೆಗಿಯಲ್ಲ, ಮೇಷ್ಟ್ರ ಮುಂದೆ ಚಾಡಿ ಹೇಳ್ತಾಳಂತ. ನನ್ನ ಮುಂದೆ ಬೇರೆ ಬಿಲ್ಡಪ್ ಬೇರೆ ತಗೊಂತಾನೆ. ಈಗ ಅಕಸ್ಮಾತ್ ಬಂದ್ರೆ ಏನೇನೇನೆ ಏನಂತೀಯ ನೋಡೋಣ, ನೀನೇ ಮಾತಾಡು ಸರಿನಾ? ಓ ಬರ್ಲಿ ತಾಳ. ಓಹೋ, ನಾನೇನ್ ಯಾರಿಂದನೂ ಏನ್ ಎದ್ರಲ್ಲ ಕಣ. ನಾನು ಯಾಕೆ ಎದ್ರನ? ಆ ಪಿಳ್ಳೆಯಿಂದ ಎದುರ್ತೀನಿ ಅಂದ್ಕೊಂಡಿದ್ಯಾ ನೀನು? ಬರ್ಲಿ ತಾಳ, ನೋಡ್ಬಿಡ್ತೀನಿ ನಾನು ಒಂದ್ ಕೈ. ಏನಾದ್ರೂ ಮೇಷ್ಟಿಗೆ ಚಾಡಿ ಹೇಳಿ ನನ್ ಮೇಲೆ ಆಮೇಲೆ ಇರೋದು. ಓಹೋ, ಈ ನನ್ ಮಗ ಬೇರೆ ಆಡ್ಕೊಳ್ತಾನೆ ನನ್ಗೆ ಇರೋ. ಬರ್ಲಿ ತಡಿಯ. ಲೋ ಚಂದು, ನಿಂದ ಅಮ್ಮ ಯಾಕಣಲ್ಲೋ ಹೋಮ್ ವರ್ಕ್ ಬರ್ಕೋಬೇಕು ಕೊಡೋ ಸಾಕು ಮಾತಾಡಿದ್ದು. ಮಾತಾಡೋಷ್ಟೊತ್ತಿಗೆ ಇಷ್ಟೊತ್ತಿಗೆ ಹೆಂಗ ಹೋಮ್ ವರ್ಕ್ ಬರ್ದ್ಬಿಡ್ಬೋದಿತ್ತು. ನಿನ್ ನೆಚ್ಕೊಂಡು ನಾನ್ ಬರ್ತೀನಲ್ಲ, ನನ್ನಿಂದ ನಾನು ಹೊಡ್ಕೋಬೇಕು ಮೊದ್ಲು. ತಗೊಂಬಾರದಲ್ಲದೆ ಬುಕ್ಕು. ಚಂದು ಒಂದ್ ಕೆಲಸ ಮಾಡು, ಯಾರಾದ್ರೂ ಬಂದೆ ನೋಡಕ್ಕಿಂತ ಮುಂಚೆನೇನೆ ಡೆಸ್ಕ್ ಕೆಳಗಡೆ ಬುಕ್ ಇಟ್ಬಿಡ್ಬೋದು. ಅಲ್ಲೇ ಡೆಸ್ಕ್ ಕೆಳಗಡೆ ಇಟ್ಕೊಳ್ಳೋ ಬುಕ್ಕು ಅಲ್ಲೇನೇನೆ ನೋಡ್ಕೊಂಡ್ ಬರೆಯೋಣ, ಯಾರಿಗೂ ಗೊತ್ತಾಗಲ್ಲ ಏನಿಲ್ಲ. ಯಾರು ಬಂದ ತಕ್ಷಣ ಪಟ್ಟಂತ ಹಿಂಗ್ ಡೆಸ್ಕ್ ಕೆಳಗಡೆ ಇಟ್ಬಿಡ್ಬೋದು. ಇಲ್ಲ ಅಂದ್ರೆ ಹೇಳ್ಬಿಡ್ತಾಳೆ. ಅಲ್ಲೇನೇನೆ ಇಟ್ಕ, ಕರೆಕ್ಟ್ ಆಗಿ ಇಟ್ಕೊಂಡಿದ್ಯಾ, ಅಲ್ಲೇನೇನೆ ನೋಡ್ಕೊಂಡ್ ಬರೆಯೋಣ ಇಬ್ರಾಳು. ಸರಿನಾ? ಸರಿ ಕಣ, ಆಯ್ತು ಬರೀಯೋ. ಬಿರ್ನೇನೆ ನನ್ಗೇನೆ ಹೇಳ್ತಾನೆ ಈ ನನ್ನ ಮಗನೇ ಇನ್ನು ಮಾರಟೆ ಹೊಡಿತಿದ್ದಾನೆ. ಪೆನ್ ತಕೊಂಡ್ ಬರೀಯೋ ಬಿರ್ನೆ. ಓ ಲೋ ಸುನಿಲ, ಬಂದ್ರ ಕಣ. ಪಿಂಕಿ ಪರಿಮಳ ಇಬ್ರು ಬಂದ್ರು ಕಣ. ಬುಕ್ ಇಟ್ಬಿಡು, ಮುಚ್ಚಿಟ್ಬಿಡು, ಡೆಸ್ಕ್ ಕೆಳಗಡೆ ಇಟ್ಬಿಡಲು ಬೇಗ. ನೋಡ್ಬಿಟ್ರೆ ಮತ್ತೆ ಹೇಳ್ಬಿಡ್ತಾಳ ಕಣ ಮೇಷ್ಟಿಗೆ, ಇಡ ಕೆಳಗಡೆ. ಏನ್ ಪಿಂಕಿ, ತಿಂಡಿ ಆಯ್ತಾ? ಏನ್ ಇಷ್ಟ ಬೇಗ ಬಂದ್ಬಿಟ್ಟಿದ್ಯಾ ಇವತ್ತು? ಏನ್ ಸಮಾಚಾರ? ನನ್ನ ಇಷ್ಟ ಕಣ, ನಾನು ಯಾವಾಗಲಾರು ಬರ್ತೀನಿ. ನಿನ್ಗೇನಾಗ್ಬೇಕಾಯ್ತೆ? ಏನ್ ಯಾವತ್ತು ಇಲ್ದಿದ್ದು ಹಿಂಗ್ ಮಾತಾಡ್ಸ್ತಿದ್ಯಾ ಇವತ್ತು? ಪಿಳ್ಳೆ ಗಿಳ್ಳೆ ಅಂತ ದಿನ ಕರಿತಿದ್ದೆ, ಇವತ್ ನೋಡಿದ್ರೆ ಏನ್ ಪಿಂಕಿ ಅಂತ ಹೆಸರಿಟ್ ಬೇರೆ ಕರಿತಿದ್ಯಾ? ಏನ್ ಸಮಾಚಾರ? ನಾನೇನ್ ನೋಡ್ಲಿಲ್ಲ ಅನ್ಕೊಂಡಿದ್ದ. ಇಬ್ರಾಳು ಬುಕ್ ಇಟ್ಕೊಂಡು ಹೋಮ್ ವರ್ಕ್ ಡೆಸ್ಕ್ ಕೆಳಗಡೆ ಇಟ್ಕೊಂಡ್ಬಿಟ್ಟು ಬುಕ್ ನ ಯಾರಿಗೂ ಕಾಣದಂಗೆ ಹೋಮ್ ವರ್ಕ್ ಬರುತ್ತಿದ್ದೆ ನಾನೇನ್ ನೋಡ್ಲಿಲ್ಲ ಅನ್ಕೊಂಡಿದ್ಯಾ? ನನ್ ಮುಂದೆನೆ ಡವ್ ಮಾಡ್ತೀಯಾ? ತಡಿ ಮೇಷ್ಟ್ರು ಬರ್ಲಿ, ತಡಿ ಮೇಷ್ಟ್ರ ಮುಂದೆ ನಿಮ್ಗೆ ಹೇಳ್ತೀನಿ, ತಡಿ ಹಾಕೊಡ್ತೀನಿ ಚೆನ್ನಾಗಿ. ಯಾಕೆ ಹೋಮ್ ವರ್ಕ್ ಮನೇಲಿ ಮಾಡ್ಕೊಂಡ್ ಬರಕ್ ಆಗ್ಲಿಲ್ವಾ? ಅಷ್ಟೇ ಇಬ್ರು ಊರ್ ಸುತ್ತಾಡ್ತೀರಾ ಮತ್ತೆ? ಅಲ್ಲಿ ಕೆರೆ ತಾವ್ ಹೋಗೋದು, ಕಟ್ಟೆ ತಾವ್ ಹೋಗೋದು, ಈಜೆಡೆಯಕ್ ಹೋಗೋದು, ಅಕ್ಕಿ ಗೂಡು ತೆಗಿಯಕ್ ಹೋಗೋದು, ಅವೆಲ್ಲ ಮಾಡ್ತಿರ್ತೀರಾ. ಬರ್ಕೊಂಡ್ ಬರ್ಬೇಕಿತ್ತು. ಅಪೇ ಪಿಂಕಿ, ಕರೆಕ್ಟಾಗಿ ನೋಡ್ಕೊಂಡ್ ಮಾತಾಡು. ಓಹೋ, ಹೆಂಗೈತ್ ಮೈಗೆ ನಿನ್ಗೆ? ನಾವ್ ಎಂತದ ಹೋಮ್ ವರ್ಕ್ ಬರೀತಿರಲ್ಲ. ನಾವ್ ಹೋಮ್ ವರ್ಕ್ ನೆನ್ನೆ ಮನೇಲಿ ಕುತ್ಕೊಂಡ್ ಬರ್ಕೊಂಡ್ ಬಂದಿವಿ. ಇವತ್ತು ನಾವು ಟೆಸ್ಟಿಗೆ ಓದ್ಕೊಂತಿದ್ದು ಗೊತ್ತಾ ನಿನ್ಗೆ? ಓಹೋ, ಯಾಕ ಅರೆ ಹೊಡೆಯಕ್ಕೆ ಸುಮ್ನೆನೆ ಏನೇನೋ ಹೇಳ್ತಾಳೆ ಮೇಷ್ಟ್ ಹತ್ರ ಬೈಸೋದಕ್ಕೆ ನಮ್ಗೆ. ನಾವು ಹೇಳ್ತೀವಿ ಬಿಡು. ತೋರ್ಸು ಮತ್ತೆ ಹೋಮ್ ವರ್ಕ್ ಬರ್ದಿರೋದ್ ನೀನು. ಸುಳ್ಳು ಹೇಳ್ಬೇಡ, ನನಗೆ ನೆನೆ ಸುಳ್ಳು ಹೇಳ್ತೀಯಾ? ನೀವಿಬ್ರು ಬರೀತಿದ್ದು, ನೀವ್ ಮಾತಾಡ್ತಿದ್ದೆಲ್ಲ ನಾನೇನ್ ಚೆನ್ನಾಗ್ ಕೇಳಿಸ್ಕೊಂಡೆ. ನಾನು ಡೋರಿಂದ ನಿನ್ಕೊಂಡ್ಬಿಟ್ಟು ನಾನು ಪರಿಮಳ ಇಬ್ರಾಳು ಕೇಳಿಸ್ಕೊಂಡಿದೀವಿ. ಮೇಷ್ಟ್ ಬರ್ಲಿ ತಡಿ, ನಿಮ್ ಮೇಲೆ ಹೇಳ್ತೀನಿ. ಸಾರ್ ಮತ್ತೆ ಸಾರ್ ಹೋಮ್ ವರ್ಕ್ ಇಲ್ಲೇ ಬರೀತಿದ್ರು ಸರ್. ಸುನಿಲ ಮತ್ತೆ ಚಂದು ಬಂದ್ಬಿಟ್ಟು ಮನೇಲಿ ಹೋಮ್ ವರ್ಕ್ ಬರ್ಕೊಂಡ್ ಬರ್ದಂಗೆ ಇಲ್ಲಿ ಬರೀತಿದ್ರು ಸರ್. ಸ್ಕೂಲ್ ನಲ್ಲಿ ಬಂದ್ಬಿಟ್ಟು ಅಂತ ಹೇಳ್ತೀನಿ ತಡಿ ಇಬ್ರಾಳು ಮೇಲೆ. ಯಾಕೆ ಪಿಂಕಿ, ಯಾಕೆ ಹೆಂಗೈತ್ ಮೈಗೆ? ನಾವು ಹೋಮ್ ವರ್ಕ್ ನೆನ್ನೆ ಬರ್ಕೊಂಡ್ ಬಂದೀವಿ. ನೀನ್ ಏನೇನ ಮೇಷ್ಟ್ರ ಮುಂದೆ ಹೇಳಿದ್ರೆ ನಾವು ನಿನ್ ಮೇಲೆ ಹೇಳ್ತೀನಿ ಬಿಡು. ನೀನು ಬಂದು ಸ್ಕೂಲ್ ತಗೊಳ್ಳದೇನೆ ಹೋಮ್ ವರ್ಕ್ ಬರೀತಿದ್ವು ಅಂತ ನಾವು ಸುಮ್ನೆ ಹೇಳ್ತೀವಿ ಅಷ್ಟೇನೇನೆ. ಯಾಕೆ ಅರೆ ಹೊಡೆಯಕ್ಕೆ ಸುಮ್ನೆನೆ ಜಗಳಕ್ಕೆ ದಕ್ಕಂಡ್ ಬರ್ತಾಳೆ ಇವಳು. ಹೆಂಗೈತ್ ಮೈಗೆ ನಿನ್ಗೆ? ಪಿಂಕಿ, ಯಾಕೆ ಹೆಂಗೈತೆ ಮೈಗೆ? ಕರೆಕ್ಟ್ ಆಗಿ ನೋಡ್ಕೊಂಡ್ ಮಾತಾಡು. ಸುಮ್ನೆನೆ ಏನೇನೋ ಹೇಳ್ಬೇಡ ನೀನು. ನಾವು ಹೋಮ್ ವರ್ಕ್ ನೆನ್ನೆ ಮನೇಲೆ ಕುತ್ಕೊಂಡ್ ಬರ್ಕೊಂಡ್ ಬಂದೀವಿ. ಇವತ್ತು ಟೆಸ್ಟಿಗೆ ಓದ್ಕೊಂತಿದ್ವು ಅಷ್ಟೇನೇನೆ. ಆಯ್ತು ಬಿಡು, ಹೇಳ್ಕ ಹೋಗು ಮೇಷ್ಟಿಗೆ ಹಂಗಂತಾನೆ. ನಾನು ನಿನ್ ಮೇಲೆ ಹೇಳ್ತೀನಿ ಹಂಗಂತ. ಇವಳು ಸರ್ ಹೋಮ್ ವರ್ಕ್ ಬರೀತಿದ್ಲು ಸರ್, ನಾವೇನ್ ಬರೀತಿರಲ್ಲ, ನಾವು ಟೆಸ್ಟಿಗೆ ಓದ್ಕೊಂತಿದ್ವು ಅಂತ. ಏನ ಚಂದು? ನಾವು ಹೇಳ್ತೀವಿ ಬಿಡು, ನಮ್ ಇಷ್ಟ, ನಾವೇನಾದ್ರು ಮಾಡ್ಕೊಂತೀವಿ. ಇವಳು ಬೇರೆ ದೊಡ್ಡದಾಗ ಬೇರೆ ಹೇಳ್ತಾಳೆ ಬಂದ್ಬಿಟ್ಟು. ಅಕ್ಕಿ ಗೂಡ್ ತೆಗಿಯಕ್ ಹೋಗ್ತಾರೆ, ಕೆರೆ ತಾವ್ ಹೋಗ್ತಾರೆ, ಕಟ್ಟೆ ತಾವ್ ಹೋಗ್ತಾರೆ, ಮೀನ್ ಹಿಡಿಯಕ್ ಹೋಗ್ತಾರೆ ಅಂತ. ಯಾಕೆ ಅರೆ ಹೊಡಿಯಕ್ಕೆ? ಅದ್ ನಮ್ ಇಷ್ಟ, ನಿನ್ಗೇನಾಗ್ಬೇಕಾಯ್ತೆ? ನಮ್ ಬಗ್ಗೆ ನೀನ್ ಯಾರು ಕೇಳೋದಕ್ಕೆ? ನಿಂದ ಎಷ್ಟಾಯ್ತು ಅಷ್ಟು ಮಾಡ್ಕ. ಸುಮ್ನೆ ಯಾಕ ಜಗಳ ಕೆದಕೊಂಡ್ ಬರ್ತಾಳೆ ಯಾಕ? ಕಾಲ್ ಕೆರಕೊಂಡ್ ಜಗಳಕ್ ಬಿಡ್ತೀಯ ನೀನು? ಸರಿ ಇರಲ್ಲ ನೋಡು, ಇವಾಗ್ಲೇ ಹೇಳ್ತಿದ್ದೀನಿ ನಾನು. ಓಹೋ, ತಡೆ ನಿಮ್ಗೆ ಮಾಡ್ತೀನಿ. ಯಾಕ ಪಾಪ ಅಂತ ನಾನು ಹೋಗ್ಲಿ ಬಿಡ್ರಿ ಅಂತ ಏನು ಮಾಸ್ಟರ್ ಹೇಳದ್ ಬೇಡ ಅಂತ ಸುಮ್ನಿದ್ರೆ ತಿರ್ಗಾ ನನಗೇನೇನೇ ಇಬ್ರು ರೌಡಿಗ ಮಾಡ್ತೀರಾ? ಇಬ್ರಾಳ್ಗೂನು ಐತೆ ತಡ್ರಿ ನಿಮ್ಗೆ. ನಾನೇನೋ ಪಾಪ ನಮ್ಮೂರು ಹುಡುಗರು ಅಂತ ಸುಮ್ನಿದ್ದೆ. ಮೇಷ್ಟ್ರು ಬರ್ಲಿಕ್ಕಂಡ್ರಲ್ಲ ನಿಮ್ ಇಬ್ರಿಗೂನು ಐತೆ ಇವತ್ತು. ಏನ್ ಇಕ್ಕಸ್ಲಿಲ್ಲ ಅಂದ್ರೆ ಕೇಳ್ರಿ, ಚಾಡಿ ಹೇಳ್ಬಿಟ್ಟು. ಹೋಮ್ ವರ್ಕ್ ಬರ್ದಿದ್ದು ನಾನ್ ಕಣ್ಣಾರೆ ನೋಡಿದೀನಿ, ಹೇಳೇ ಹೇಳ್ತೀನಿ ಮೇಷ್ಟಿಗೆ ಬೇಕಾದ್ರೆ. ಬರ್ಲಿ ತಡ್ರಿ ಮೇಷ್ಟ್ರು. ಸುನಿಲ, ಏನ್ಲ ಮಾಡೋದು? ನೀನ್ ಸುಮ್ನಾರ ಆಗ್ಲಿಲ್ಲ. ಆ ಹುಡುಗಿಗ್ ಬಾಯಿ ಬಂದ ಬೈದ್ಬಿಟ್ಟೆ ನೋಡಿ. ಈಗ ಮೇಷ್ಟ್ರಿಗೆ ಹೇಳಿರಿ ಏನೋ ಮಾಡೋದು, ಏರಿಕ್ ಬಿಡ್ತಾರ ಕಣಲ್ಲೋ ಮೇಷ್ಟ್ರು. ಸುಮ್ನಾರ ಆಗ್ಲಿಲ್ಲ ಕಣೋ ನೀನ್ ಮನ್ಕಾಯಿ ಹೋಗವ್. ಆ ಹುಡ್ಗಿಗೆ ಯಾಕ್ಲ ಬೈಯಕ್ ಹೋದೆ? ನಾನ್ ಹೆಂಗೋ ಮ್ಯಾನೇಜ್ ಮಾಡ್ತಿದ್ದೆ ಕಳ್ಳ, ಏನೋ ಉಪಾಯ ಮಾಡ್ಬಿಟ್ಟು. ನೀನ್ ಏನೇನೋ ಅಂದ್ಬಿಟ್ಟು ನೋಡು, ಈ ಹುಡುಗಿ ಹೇಳಿದ್ರೆ ಏನ್ ಮಾಡೋದೀಗ? ಅಪೇ
ಅಪ್ಪಿ ಪಿಂಕಿ ನಿನ್ ದಮ್ಮಯ್ಯ ಕಣವ ಹೇಳ್ಬೇಡ ಕಣೆ ಮೇಷ್ಟ್ರಿಗೆ ಪ್ಲೀಸ್ ಕಣೆ ನೀನನ್ನು ಬೇಕಾದ್ರೆ ಇನ್ನೊಂದ್ ದಿವಸ ಹೋಮ್ವರ್ಕ್ ಬರ್ಕೊಂಬಂದಿಲ್ಲ ಅಂದ್ರೆ ಬೇಕಾದ್ರೆ ನಾವ್ ಹೇಳಲ್ಲ ಕಣೆ ನೀನು ಏನ್ ಹೇಳ್ಬೇಕು ಹೋಗ್ಬೇಡ ಕಣೆ ಪಿಂಕಿ ಪ್ಲೀಸ್ ಕಣೆ. ನನ್ ಮಗನೇ ಚಂದು, ನೀನೇನ್ಲ ನೀನು ಆ ಹುಡುಗಿ ಹತ್ರ ಎದ್ರಕೊಂಡ್ಬಿಟ್ಟು ಆ ಪಿಳ್ಳೆ ಹತ್ರ ಎದ್ರಕೊಂಡ್ಬಿಟ್ಟು ಹೇಳ್ಬೇಡ ಕಣವ ಅಂತ ನೈಸ್ ಮಾಡಕ್ ಹೋಗ್ತೀಯಲ್ಲೋ. ನೀನೇನ್ಲ ನೀನು ಮೇಷ್ಟ್ರ ಕೈಲಿ ಒಂದೆರಡು ಒದೆ ತಿಂದ್ರು ಪರವಾಗಿಲ್ಲ ಕಣೋ, ಅವಳ ಹತ್ರ ಮಾತ್ರ ಕ್ಷಮೆ ಕೇಳಕ್ ಹೋಗ್ಬೇಡ ಕಣ. ಸುಮ್ನಿರಲ್ಲೋ. ಏ ಪಿಂಕಿ, ನೀನ್ ಜಾಸ್ತಿ ಮಾತಾಡ್ಬೇಡ ನೀನು. ಈಗ ಮೇಷ್ಟ್ರಿಗೆ ಹೇಳ್ತೀಯ ಅನ್ಕೊಂಡಿದ್ದೆ ತಾನೇ ನೀನು, ಹೇಳ್ಕ ಹೋಗು. ನಮ್ ತಿಟ್ಟಿಗೆ ನಾವು ಹೋಮ್ವರ್ಕ್ ಬರ್ಕೊಂತೀವಿ. ಏನೀಗ ಏನ್ ಮಾಡ್ಕೊಂತೀಯ ನೀನು? ಲೋ ತಗಿಯ ಬುಕ್ಕು ಬರಿಯಲ್ಲೋ ನೋಡ್ಕಣನ. ಇವಳು ಏನ್ ಚಾಡಿ ಹೇಳ್ತಾಳೆ ನಾನು ನೋಡ್ತೀನಿ. ನಾನು ಮೇಷ್ಟ್ರ ಕೈಲಿ ಇವಳ ಮೇನೂ ಹೇಳ್ತೀನಿ. ಇವಳು ಇಲ್ಲೇ ಬಂದ್ ಬರದ್ಲು ಅಂತ ನಾನು ಬೇಕಂತಾನೆ ಹೇಳ್ತೀನಿ. ಜಾಸ್ತಿ ಏನಾದ್ರು ಜಂಬ ಮಾಡಿರ ಇವಳು. ಓಹೋ, ಯಾಕ ಅರೆ ಹೊಡೆಯಕ್ಕೆ ನಾವೆಲ್ಲಾದ್ರೂ ಬರ್ಕೊಳ್ತೀವಿ, ಇವಳಿಗೆ ಏನಾಗ್ಬೇಕಾಯ್ತೆ? ಇನ್ನೇನಾದ್ರೂ ಮೇಷ್ಟ್ರ ಮುಂದೆ ಹೇಳಿದ್ರೆ ಏನಿಲ್ಲ ನೋಡು. ನೀನ್ ಮಾತ್ರ ನಿನ್ನೆ ಟೆಸ್ಟಿಂಗ್ ಬುಕ್ ಎಲ್ಲ ಬರ್ದಾದ್ಮೇಲೆ ಲಾಸ್ಟಿಗೆ ಬುಕ್ ಅಲ್ಲಿ ನೋಡ್ಕೊಂಡ್ಬಿಟ್ಟು ಲಾಸ್ಟಿಗೆ ಒಂದ್ಸಲ ತಿದ್ದುತ್ತಿದ್ದೆ ನೋಡು ತಪ್ಪಾಗಿರೋದು. ಆ ತಿದ್ದುತ್ತಿರೋದೆಲ್ಲ ನಾನು ನೋಡ್ಕೊಂಡಿದ್ದೀನಿ ಚೆನ್ನಾಗಿ. ಟೆಕ್ಸ್ಟ್ ಬುಕ್ ಅಲ್ಲೂ ಐತೆ. ನೀನೇನಾದ್ರೂ ನೋಡ್ ಬಾಯ್ ಬಿಡು. ನಾನು ಹಂಗೇನೇನೆ ಹೇಳ್ತೀನಿ ನಿನ್ ಮೇಲೆ. ಸರ್ ಮತ್ತೆ ಸರ್ ನಿನ್ನೆ ಟೆಸ್ಟ್ ಕೊಟ್ಟಿದ್ರು ಇವಳು ತಿದ್ಲು ಸರ್ ಅಂತ ನಾನು ಹೇಳಿಲ್ಲ ಅಂದ್ರೆ ಕೇಳ ಪಿಂಕಿ ನಿನ್ಗೆ. ಸುಳ್ಳು ಹೇಳಿದ್ರೆ ಬೇಕಾದ್ರೆ ನೀನ್ ಹೇಳ್ಬೇಕಾದ್ರೆ ನಮ್ಮ ಮೇಲೆ ನಿನ್ ಮೇಲೂ ಗ್ಯಾರಂಟಿ ಹೇಳ್ತೀನಿ ಕಣೆ. ನಾನೇನೋ ಹುಡುಗಿ ಅಂತ ಸುಮ್ನಿರ್ಲಿ ಅಂತ ಸುಮ್ನಿದ್ರೆ ನೀನ್ ಜಂಬ ಮಾಡ್ತೀಯಾ? ತಡಿ, ನಿನ್ ಮೇಲೂ ನಾನು ಹೇಳ್ತೀನಿ ಇವತ್ತು. ನಾನು ಟೆಸ್ಟಿಂಗ್ ಎಲ್ಲ ನೆನ್ನೆ ತಿದ್ದು ನೋಡ್ಕೊಂಡ್ಬಿಟ್ಟ. ನೀವು ಎಲ್ಲಿ ನೋಡಿರ್ಬೇಕ ಏನಪ್ಪ? ಮೇಷ್ಟ್ರ ಮುಂದೆ ಏನಾದ್ರು ಹೇಳ್ಬಿಟ್ರೆ ನನಗ್ ಒಯ್ತಾರ ಅಷ್ಟೇನೇನೆ. ಏನಾರ ಮಾಡಿ ನನಗೆ ಹೇಳ್ಬೇಡ ಅಂತ ಹೇಳ್ಬೇಕು ಅಷ್ಟೇನೇನೆ. ಇಲ್ಲ ಅಂದ್ರೆ ಸುಮ್ನೆ ಮೇಷ್ಟ್ರ ತಾವ ನಾನು ಬಯಸ್ಕೋಬೇಕಾಗುತ್ತೆ. ಲವ್ ಸುನಿಲ, ಮತ್ತೆ ಒಂದ್ ಕೆಲ್ಸ ಮಾಡು. ನಾನು ಏನ್ ಹೇಳಲ್ಲ, ನೀನು ಏನ್ ಹೇಳ್ಬೇಡ ನನ್ ಮೇಲೆ ಅಷ್ಟೇನೇನೆ. ಬರ್ಕೊಳ್ರಿ ಹೋಮ್ವರ್ಕ್. ನಾನೇನ್ ಮೇಷ್ಟ್ರ ಮುಂದೆ ಏನ್ ಹೇಳಲ್ಲ, ಸರಿನಾ? ನಾನ್ ಟೆಸ್ಟಿಂಗ್ ತಿದ್ದು ನೀನ್ ಹೇಳ್ಬಾರ್ದು ನೋಡಿ. ಇವಾಗ್ಲೇ ಹೇಳ್ತಿದ್ದೀನಿ. ನೀನೇನಾದ್ರೂ ಹೇಳಿದ್ರೆ ನಾನು ಹೇಳ್ತೀನಿ ನಿನ್ ಮೇಲೆ, ಸರಿನಾ? ಸರಿ ಆಯ್ತು, ಹೋಗು. ಇನ್ನೊಂದ್ ದಿವಸ ಇಂತ ತಪ್ಪೆಲ್ಲ ಮಾಡಕ್ ಹೋಗ್ಬೇಡ. ಹೋಗ ಆಟ ಆಡ್ಕ ಹೋಗು. ಏನು ನಮ್ಮ ಹುಡುಗಿ ಅಂತ ಬಿಡ್ತಿದ್ದೀನಿ ಅಷ್ಟೇನೇನೆ. ಇಲ್ಲ ಅಂದ್ರೆ ಗ್ಯಾರಂಟಿ ಹೇಳ್ತಿದ್ದೆ. ಸರಿ ಹೋಗು. ಲೋ ಸುನಿಲ, ಇದೇನ್ಲ ಹಿಂಗ್ ಹೇಳ್ಬಿಟ್ಟೆ ನೀನು? ಲೋ ಸರಿಯಾಗಿ ಹೇಳ್ದೆ ಕಣೋ. ಆ ಹುಡುಗಿಗೆ ಸರಿಯಾಗಿ ಎದುರಿಸ್ಬಿಟ್ಟೆ. ಪಿಂಕಿಗೆ ಯಾರಿಂದಾನು ಎದ್ರಕಣ್ತಿರಲ್ಲ ಇಷ್ಟ ದಿವಸ. ಸರಿಯಾಗಿ ಎದುರಿಸ್ ಕಳಿಸ್ಬಿಟ್ಟೆ. ನಾನು ಫುಲ್ ಎದ್ರಕೊಂಡ್ಬಿಟ್ಟಿದ್ದೆ ಕಣೋ. ಎಲ್ಲಿ ಮೇಷ್ಟ್ರ ಮುಂದೆ ಚಾಡಿ ಹೇಳ್ಬಿಟ್ಟು ಇಬ್ರಿಗೂ ಎಲ್ಲಿ ವಹಿಸ್ತಾಳ ಅನ್ಕೊಂಡಿದ್ದೆ ಕಣ. ಥ್ಯಾಂಕ್ಸ್ ಕಣಲೋ, ಹೆಂಗ ಬಚಾವ್ ಮಾಡ್ಬಿಟ್ಟೆ. ಮತ್ತೆ ಹೆಂಗಮ್ಮ ನಾವಂದ್ರೆ ಹೆಂಗ್ ಎದುರಿಸೋದು? ನೀ ನನ್ ಮಗ ಇದೆಯಲ್ಲ, ನೀನು ಹೋಗ್ಬಿಟ್ಟು ಎದ್ರಕಣ್ತಿದ್ದಾನೆ ಆ ಚಿಕ್ಕ ಹುಡುಗಿಯಿಂದ. ಲೋ ಹಿಂಗೆಲ್ಲ ಎದ್ರಕಬಾರ್ದು ಕಣೋ. ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡುತ್ತೆ. ಲೋ ಚಂದು, ನೀನ್ ನನ್ ಫ್ರೆಂಡ್ ಅಂತ ಹೇಳ್ಕಣಕ್ಕೆ ನನ್ನ ಆಚಿಕೆ ಆಗತ್ ಕಣಲೋ. ಸರಿ ಡವ್ ಮಾಡಿದ್ ಸಾಕು. ಈಗ ಬಾರಪ್ಪ ಸ್ವಾಮಿ, ಹೋಮ್ವರ್ಕ್ ಬರ್ಕ ಬಾ. ಮೇಷ್ಟ್ರು ಮತ್ತೆ ಏನಿಲ್ಲ, ಮತ್ತೆ ಮೇಷ್ಟ್ರ ಹತ್ರ ಬಂದಾಗ ಮತ್ತೆ ಮಕ್ಕ ಉಸ್ಕೊಳೋದು ಬೇಡ. ಬಾ ಮತ್ತೆ ಸುಮ್ನೆ ಹೋಮ್ವರ್ಕ್ ಬರೆಯೋಣ ಬಾರೋ. ಸಾಕು ಡವ್ ಮಾಡಿದ್ದು.